ಪಿಜ್ಜಾ ಬರ್ಗರು ತಿಂದರೆ ಗ್ಯಾರಂಟಿ ನಿಮಗೆ ICU. ಯಾಕಂದರೆ ಎಲ್ಲೆಲ್ಲಿ ಈ ಆಧುನಿಕ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಇದ್ದಾರೋ ಅಲ್ಲೆಲ್ಲಿ IVF ಸೆಂಟರ್ಗಳು, ಹಾಸ್ಪಿಟಲ್ಗಳು ಸಾಲು ಸಾಲಾಗಿ ನಿರ್ಮಾಣ ಆಗ್ತಾ ಇದ್ದಾವೆ. ನೀವು ಹಾಸ್ಪಿಟಲಲ್ಲಿ ಸಾಯಬೇಕೆ, ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಸಾಯಬೇಕೆ, ನೀವೇ ಡಿಸೈಡ್ ಮಾಡಿರಿ. ಕೂತ್ಕೊಂಡು ರಾಮ ರಾಮ ಅಂತ ಇದ್ದಾಗ ಸತ್ತರೆ ಎಷ್ಟು ಆರಾಮ. ICU ಹೋಗಿ ಇದು ಚುಚ್ಚಿ ಅದು ಚುಚ್ಚಿ ಅದು ಚುಚ್ಚಿ ಸುತ್ತಮುತ್ತಲು ನಿಮ್ಮ ಮನೆಯವರು ಆ ಮೂಲೆಯಲ್ಲಿ ಇರಬೇಕು, ಒಳಗಡೆ ಬರೋಂಗಿಲ್ಲ. ನಿಮ್ಮ ಪಾಟಿಗೆ ನೀವು ಮೇಲೆ ಸತ್ತೋಗೋದು ಆ ಚುಚ್ಕೊಂಡು. ಯಾವುದು ಇಷ್ಟನೋ ನಿಮ್ಮ ಇಷ್ಟ ನೋಡ್ಕೊಳ್ರಿ. ನೀವು ರಾಮ ರಾಮ ಅಂತ ಆರಾಮಾಗಿ ಸಾಯೋದು ಬೇಕಾ? ಕೊಯ್ಯ ಪಯ್ಯ ಪುರ್ರೋ ಅಂತ ದುಡ್ಡು ಕಟ್ಟು ಅವನು ನಿಮ್ಮ ಮನೆಯವ್ರೂ ಯಾಕಾದರೂ ಇದ್ದು ಬೇಗ ಹೋದರೆ ಸಾಕು, ಇನ್ನೊಂದು 2 ದಿವಸ ಇದ್ದರೆ ಮತ್ತೆ 5 ಲಕ್ಷ ಜಾಸ್ತಿ ಆಗತ್ತೆ ಅನ್ನೋ ಆ ಸ್ಥಿತಿಗೆ ಬರಬೇಕಾ? ನೀವೇ ಯೋಚನೆ ಮಾಡಿ. ನಾನು ಬದುಕೋದ ಬಗ್ಗೆ ಮಾತಾಡ್ತಾ ಇಲ್ಲ, ಹೆಂಗೆ ಸಾಯಬೇಕು ಅಂತ ಮಾತಾಡ್ತಾ ಇದ್ದೀನಿ. ಆರೋಗ್ಯವಾಗಿ ಸಾಯಿರಿ ಅಂತ ಹೇಳ್ತಾ ಇದ್ದೀನಿ. ಅನುಕೂಲವಾಗಿ ಸಾವಯವ ಅಂಶಗಳನ್ನು ಭೂಮಿಯಲ್ಲಿ ಮಣ್ಣಿನಲ್ಲಿ ಅದಷ್ಟಕ್ಕದೇ ನಾವು ಉತ್ಪಾದನೆ ಮಾಡ್ಬೋದು. ಯಾವಾಗ ನಮ್ಮ ಸಿರಿಧಾನ್ಯಗಳ ತೆನೆಗಳು ಕಂಕಿಗಳು ತಯಾರಾಗ್ತವೆ, ವೈವಿಧ್ಯಮಯವಾದ ಹಕ್ಕಿಗಳು ಬಂದು ಒಂದಿಷ್ಟು ಧಾನ್ಯವನ್ನು ತಿಂದು ಹೋಗೋವಾಗ ಪಿಕ್ಕೆ ಹಾಕಿ ಆಶೀರ್ವಾದ ಮಾಡಿ ಹೋಗ್ತವೆ. ಆ ಪಿಕ್ಕೆಯೇ ನಿಜವಾದ ಅದ್ಭುತವಾದ ಸಾವಯವತನವನ್ನು ನಿಮ್ಮ ಮಣ್ಣಿಗೆ ಮತ್ತೆ ಉತ್ಪನ್ನ ಮಾಡುವ ಒಂದೇ ಒಂದು ಸಹಜ ಪ್ರಕ್ರಿಯೆ. ಅಂದರೆ ನಿಮ್ಮ ಸುತ್ತಮುತ್ತಲು ಹಕ್ಕಿ ಪಿಕ್ಕೆ ಹಾಕಿದರೆ ನಿಮ್ಮ ಮಣ್ಣು ಮತ್ತೆ ಸಾವಯವ ಕಡೆಗೆ 6 ತಿಂಗಳಲ್ಲಿ ರೆಡಿ ಆಗತ್ತೆ. ಅಂದರೆ ನೀವು 6 ತಿಂಗಳು ನಿಮ್ಮ ಕಳೆದು ಹೋಗಿದ್ದ ಭತ್ತ ಬೆಳೆದು ಕಬ್ಬು ಬೆಳೆದು ಹಾಲು ಮಾಡಿಕೊಂಡಿರೋ ಈ ಕ್ಯಾನ್ಸರ್ ಬರ್ತಕ್ಕಂಥ ಮಣ್ಣನ್ನು ನೀವು ಕಾಲಿಟ್ರೆ, ಈಗ ಈ ಭತ್ತ ಬೆಳೆದಿದ್ದ ಜಾಗದಲ್ಲಿ ನೀವು ಕಾಲಿಟ್ರೆ ಹುಣ್ಣಾಗ್ತಾ ಇದೆ ಜನರಿಗೆ. ಅಷ್ಟು ಕೆಟ್ಟೋಗಿದೆ ಈ ವಿಷ ಪದಾರ್ಥಗಳ ಬಳಕೆಯಿಂದ. ಆ ವಿಷ ಪದಾರ್ಥಗಳನ್ನು ಮತ್ತೆ ನಾವು ಜೀವ ಪ್ರಕ್ರಿಯೆಗಳ ಮೂಲಕ ವಿಷವನ್ನು ತೊಳೆದು ಬಿಸಾಕಬಹುದು. ಅದು ಮಾಡೋ ಕೆಲಸ ನಮ್ಮ ಹಕ್ಕಿಗಳ ಪಿಕ್ಕೆಯಲ್ಲಿ ಇದೆ. ಅಲ್ಲಿ ಇದ್ದ ಸೂಕ್ಷ್ಮ ಜೀವಿಗಳು ಭಯಾನಕವಾದ ವಿಷ ಪದಾರ್ಥಗಳನ್ನು ಯಾವ ಗೊಂದಲ ಇಲ್ಲದೆ ತೊಳೆದು ಹಾಕ್ತವೆ. ಅಂದರೆ ಇಡೀ ಪ್ರಪಂಚದ ಬಂಜರು ಭೂಮಿಗಳನ್ನು ರಾಸಾಯನಿಕ ಗೊಬ್ಬರಗಳಿಂದ ಹಾಳು ಮಾಡಿದ್ದ ನೀರಿನ ಆ ವೆಟ್ ಮಾರ್ಷ್ ಜಾಗಗಳಲ್ಲಿ ನಮ್ಮ ಸಿರಿಧಾನ್ಯಗಳನ್ನು ಬೆಳೆಸೋಕ್ಕೆ ಶುರು ಮಾಡಿದರೆ 3 ಜನರೇಷನ್ಸ್ ಅಂದರೆ 3 ಸತಿ ನೀವು ರೊಟೇಷನಲ್ಲಿ ನಿಮ್ಮ ಭೂಮಿ ಪೂರ್ತಿ ಸಾವಯವವಾಗತ್ತೆ. ಅಂದರೆ ಕೆಮಿಕಲನ್ನು ನಾವು ಕ್ಲೀನ್ ಮಾಡ್ಬೋದು ಅಂತ ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದ್ದೀವಿ. ಅಂದರೆ ನೀವು ಸಿರಿಧಾನ್ಯಗಳನ್ನು ತಿನ್ನುವುದರಿಂದ ನಿಮ್ಮ ಹೊಟ್ಟೆ ಶುದ್ಧ ಆಗಿ ಆರೋಗ್ಯ ಬರುವುದು ಒಂದು ಕಡೆ ಆದರೆ, ನೀವು ಸಿರಿಧಾನ್ಯಗಳನ್ನು ಬಳಸುವುದರಿಂದ, ಬರಡು ಭೂಮಿ ರೈತರು ಬೆಳೆಸುವುದರಿಂದ ಮಣ್ಣು ಶುದ್ಧ ಆಗಿ ನಮ್ಮ ಹಳ್ಳಿಗಳ ಆರೋಗ್ಯಯುತವಾದ ಆರ್ಥಿಕ ವ್ಯವಸ್ಥೆ ಮತ್ತೆ ಸುವ್ಯವಸ್ಥವಾಗಿ ಸುಭದ್ರವಾಗಿ ಸಾರ್ವಭೌಮತ್ವವನ್ನು ವಾಪಸ್ ಪಡೆಯೋದಕ್ಕೂ ಸಾಧನ ಮಾಡತಕ್ಕಂಥ ಒಂದೇ ಒಂದು ದಾರಿ, ನೀವೆಲ್ಲರೂ ಸಿರಿಧಾನ್ಯಗಳನ್ನು ಮೂಲ ಆಹಾರವಾಗಿ ನಿಮ್ಮ ಅಡಿಗೆ ಮನೆಗೆ ತಂದು ತಿನ್ನುವುದು ಶುರು ಮಾಡುವುದರಿಂದ ನಮ್ಮ ಹಳ್ಳಿಗಳ ಸಾರ್ವಭೌಮತ್ವವನ್ನು ನೀವು ಮರು ಸ್ಥಾಪನೆ ಮಾಡಬಹುದು. ಇದು ತುಂಬ ಆಳವಾದ ವಿಷಯ. ಈಗ ನಾನು ಕಳೆದ 30 ವರ್ಷಗಳಿಂದ ಈ ವಿಷಯಗಳನ್ನು ಸಮಾಜದ ಮುಂದುಗಡೆ ಇಡ್ತಾ ಬರ್ತಾ ಇರೋದ್ರಿಂದ ಸಮಾಂತರ ಆರ್ಥಿಕ ವ್ಯವಸ್ಥೆ ಸೃಷ್ಟಿಯಾಗಿದೆ. ಕೋಟಿ ಕೋಟಿ ವ್ಯವಹಾರ ನಮ್ಮ ಸಿರಿಧಾನ್ಯಗಳದ್ದಾಗಿದೆ. 18 ಮಿಲಿಯನ್ ಟನ್ಗೆ ಏರಿದೆ ನಮ್ಮ ಕರ್ನಾಟಕದ ಉತ್ಪಾದನೆ. 1 ಪೈಸಾ
ಸಂಪಾದನೆ ಮಾಡೋಕ್ಕಾಗದೇ ಇರೋವಂಥ ಬರಡು ಭೂಮಿ ರೈತರು ಈಗ ವರ್ಷದಲ್ಲಿ 5 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಯಾಕೆ? ನೀವೆಲ್ಲರೂ ಅದನ್ನು ತಿನ್ನಕ್ಕೆ ಶುರು ಮಾಡಿದ್ರೆ. ಇಲ್ಲ ನನಗೆ ಮೆಕ್ಡೊನಾಲ್ಡೇ ಬೇಕು ಅಂದರೆ ನಿಮ್ಮ ದುಡ್ಡೆಲ್ಲ ಫಾರಿನ್ ದೇಶಕ್ಕೆ ಹೋಗ್ತಾ ಇದೆ. ಇಷ್ಟೇ ನೋಡ್ರಿ, ನಿಮ್ಮ ದುಡ್ಡು ಅಲ್ಲಿಗೆ ಹೋಗುತ್ತೆ, ನೀವು ICUಗೆ ಹೋಗ್ತೀರಾ. ಇದರಲ್ಲಿ ಎರಡನೇ ಮಾತಿಲ್ಲ ನೋಡ್ರಿ. ಇಷ್ಟೆಲ್ಲ ಗಂಟುಗಳಿದೆ ನೋಡ್ರಿ. ನಿಮ್ಮ ಅಡಿಗೆ ಮನೆ ಅಷ್ಟೇ. ನಾನೇನು ಎಲ್ಲರನ್ನೂ ಬದಲಾವಣೆ ಮಾಡ್ರಿ ಅಂತ ಹೇಳಲಿಲ್ಲ. ನಿಮ್ಮ ಅಡುಗೆ ಮನೆಗೆ ಹೋಗ್ರಿ, ಈ 5 ಸಿರಿಧಾನ್ಯ ತಂದು ಊಟ ಮಾಡೋಕ್ಕೆ ಶುರು ಮಾಡಿರಿ. ಇದೆಲ್ಲ ನಿಮಗೆ ಗೊತ್ತಿಲ್ಲದೆ ಆಗ್ಬಿಡುತ್ತೆ. ಆವಾಗ ಹೆಂಡ ಕುಡಿಯೋರು ಕಮ್ಮಿ ಆಗ್ತಾರೆ. ಕೊರಲೆ ಅಂಬಲಿ ಕುಡಿದ್ರೆ, ಕಾಫಿ ಕುಡಿಯೋರು, ಗುಟ್ಕಾ ಹಾಕ್ಕೊಳ್ಳೋರು, ಹೆಂಡ ಕುಡಿಯೋರು 6 ತಿಂಗಳಲ್ಲಿ ಕಂಪ್ಲೀಟಾಗಿ ಈ ಚಟಗಳನ್ನು ಬಿಟ್ಟಿದ್ದಾರೆ. ಅದರ ಜೊತೆಗೆ ಹೊಂಗೆ ಎಲೆ ಕಷಾಯ, ಹರಳು ಬೀಜ ಕಷಾಯ, ಅಮೃತ ಬಳ್ಳಿ ಕಷಾಯ ಕುಡಿದ್ರೆ 3 ತಿಂಗಳಿಗೆ ಆರಾಮಾಗೋಕ್ಕೆ ಶುರು ಆಗ್ತಾರೆ. ಇವೆಲ್ಲ ಪ್ರಾಯೋಗಿಕವಾಗಿ ಈ ಪುಸ್ತಕದಲ್ಲಿ ಎಲ್ಲ ಬರೆದಿದ್ದೀವಿ ನೋಡ್ರಿ. ಸೊ ನಿಮ್ಮ ಸುತ್ತಮುತ್ತಲು ಸಿಗ್ತಕ್ಕಂಥ ಎಲೆ ಸೊಪ್ಪು, ಕಂದಮೂಲಗಳು, ದವಸ ಧಾನ್ಯಗಳೇ ನಿಮ್ಮ ಆಹಾರ, ನಿಮ್ಮ ಸಂಪೂರ್ಣ ಆರೋಗ್ಯಕ್ಕೆ ಬೇಕಾಗಿದ್ದು. ಮೆಕ್ಡೊನಾಲ್ಡು, KFC, ಪಿಜ್ಜಾ, ಬರ್ಗರು ತಿಂದರೆ ಗ್ಯಾರಂಟಿ ನಿಮಗೆ ICU. ಯಾಕಂದರೆ ಎಲ್ಲೆಲ್ಲಿ ಈ ಆಧುನಿಕ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಇದ್ದಾರೋ ಅಲ್ಲೆಲ್ಲಿ IVF ಸೆಂಟರ್ಗಳು, ಹಾಸ್ಪಿಟಲ್ಗಳು ಸಾಲು ಸಾಲಾಗಿ ನಿರ್ಮಾಣ ಆಗ್ತಾ ಇದ್ದಾವೆ. ಇದೇ ಪುರಾವೆ. ನಾನೇನು ನನ್ನ ಇಷ್ಟ ಬಂದಂಗೆ ಮಾತಾಡ್ತಾ ಇಲ್ಲ, ಇದ್ದಿದ್ದನ್ನು ಹೇಳ್ತಾ ಇದ್ದೀನಿ. ನೀವು ಹಾಸ್ಪಿಟಲಲ್ಲಿ ಸಾಯಬೇಕೆ, ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಸಾಯಬೇಕೆ, ನೀವೇ ಡಿಸೈಡ್ ಮಾಡಿರಿ. ಕೂತ್ಕೊಂಡು ರಾಮ ರಾಮ ಅಂತ ಇದ್ದಾಗ ಸತ್ತರೆ ಎಷ್ಟು ಆರಾಮ. ICUಗೆ ಹೋಗಿ ಇದು ಚುಚ್ಚಿ ಅದು ಚುಚ್ಚಿ ಅದು ಚುಚ್ಚಿ ಸುತ್ತಮುತ್ತಲು ನಿಮ್ಮ ಮನೆಯವರು ಆ ಮೂಲೆಯಲ್ಲಿ ಇರಬೇಕು, ಒಳಗಡೆ ಬರೋಂಗಿಲ್ಲ. ನಿಮ್ಮ ಪಾಟಿಗೆ ನೀವು ಮೇಲೆ ಸತ್ತೋಗೋದು ಆ ಚುಚ್ಕೊಂಡು. ಯಾವುದು ಇಷ್ಟನೋ ನಿಮ್ಮ ಇಷ್ಟ ನೋಡ್ಕೊಳ್ರಿ. ನೀವು ರಾಮ ರಾಮ ಅಂತ ಆರಾಮಾಗಿ ಸಾಯೋದು ಬೇಕಾ? ಕೊಯ್ಯ ಪಯ್ಯ ಪರ್ರೋ ಪುರ್ರೋ ಅಂತ ದುಡ್ಡು ಕಟ್ಟು ಅವನು ನಿಮ್ಮ ಮನೆಯವ್ರೂ ಯಾಕಾದ್ರೂ ಇದ್ದು ಬೇಗ ಹೋದರೆ ಸಾಕು, ಇನ್ನೊಂದು 2 ದಿವಸ ಇದ್ದರೆ ಮತ್ತೆ 5 ಲಕ್ಷ ಜಾಸ್ತಿ ಆಗತ್ತೆ ಅನ್ನೋ ಆ ಸ್ಥಿತಿಗೆ ಬರಬೇಕಾ? ನೀವೇ ಯೋಚನೆ ಮಾಡಿ. ನಾನು ಬದುಕೋದ ಬಗ್ಗೆ ಮಾತಾಡ್ತಾ ಇಲ್ಲ, ಹೆಂಗೆ ಸಾಯಬೇಕು ಅಂತ ಮಾತಾಡ್ತಾ ಇದ್ದೀನಿ. ಆರೋಗ್ಯವಾಗಿ ಸಾಯಿರಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಸಾಯಬೇಕು, ಇಲ್ಲಿ ಗೂಟ ಹಾಕ್ಕೊಂಡು ಯಾರೂ ನಿಲ್ಲೋದಿಲ್ಲ. ಅವ್ರು ಸಾಯೋದು ಸರಿಯಾಗಿ ಸಾಯಿರಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಸಿರಿಧಾನ್ಯ ತಿಂದರೆ ಆರಾಮಾಗಿ ಬದುಕ್ತೀವಿ, ಯಾವ ಗೊಂದಲ ಇರೋದಿಲ್ಲ. ನನಗೀಗ 69 ನಡೀತಾ ಇದೆ. ಇರಿ ಚಪ್ಪಲಿ ಆಮೇಲೆ ಚಟ್ರಿ, ಈ ಮಾತು ಕೇಳ್ಕೊಂಡು ಆಮೇಲೆ ತಪ್ಪಲ್ ಚಟ್ರಿ. ನಾನು 1975 ಚಾಮುಂಡಿ ಬೆಟ್ಟ ಹತ್ತಿದ್ದೀನಿ. ನಮ್ಮ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ 1000 ಮೆಟ್ಲಿದೆ, ಸ್ವಲ್ಪ ಜಾಸ್ತಿ, 1100 ಇರ್ಬೋದು. 29 ನಿಮಿಷದಲ್ಲಿ ಹತ್ತಿದ್ದೀನಿ. ಯಾವಾಗ? 1975. 2025 ಎಷ್ಟು ದಿವಸ ಆಗಿದೆ? ಈಗ 50 ವರ್ಷ. 29 ಮಿನಿಟ್ಸ್ 30 ಸೆಕೆಂಡ್ಸಲ್ಲಿ ಹತ್ತಿದ್ದೀನಿ. ಆಫ್ಟರ್ 50 ಇಯರ್ಸ್. ಒಂದು ದಿವಸನೂ ಡಾಕ್ಟ್ರ್ ಹತ್ರ ಹೋಗಿಲ್ಲ. ಈಗಲೇ ಇನ್ನೊಂದು ಪದ ಆದಮೇಲೆ ತಪ್ಪಟ್ಲು ತಟ್ರಿ. ನನಗೆ 1000 ಜನಕ್ಕೆ ತಲೆನೋವು ವಾಸ ಮಾಡಿದ್ದೀನಿ. ಮೈಗ್ರೇನ್ ಎಲ್ಲೂ ವಾಸಿ ಆಗಿಲ್ಲ ಸರ್, ಅಮೆರಿಕಾಗೆ ಹೋಗಿದ್ದೆ, ಇದು ತಗೊಂಡೆ ಎಲ್ಲೂ ವಾಸಿ ಆಗಿಲ್ಲ ಅಂತ ಸುಮ್ಮನೆ ಹುಚ್ಚೆಳ್ಳೆಣ್ಣೆ ಬಾಯಿಗೆ ಹಾಕ್ಕೊಳ್ಳಯ್ಯ, ಎಳ್ಳೆಣ್ಣೆ ಹುರಿದ್ಬಿಟ್ಟು ಬೆಳಗ್ಗೆ ಕಬ್ಬಿನ ಬಾಣಲಿಯಲ್ಲಿ ಒಂದು 20 ದಿವಸ ತಿನ್ನಿ ಅಂದರೆ ಮೈಗ್ರೇನ್ ಮಾಯ ಆಗಿರೋರು ಸಾವಿರಾರಲ್ಲ, ಲಕ್ಷಾಂತರ ಜನ ಇದ್ದಾರೆ. ಅರೆ ಇನ್ನೂ ಇದೆಯಪ್ಪ ಮೋಸ. ಈ ಬೇಗ ಇದೇನು ಪಾಲಿಟಿಷಿಯನ್ಸಾ ಎಲ್ಲದಕ್ಕೆ ಚಪ್ಪಟ್ಲು ತಟ್ಟೋದಕ್ಕೆ? ಇರ್ರಿ ಸ್ವಲ್ಪ ಕಾಯಿರಿ. ಆ ಪಂಚ್ಲೈನ್ ಬಂದಾಗ ಚಪ್ಪಟ್ಲು ತಟ್ಟಬೇಕು. ಪಂಚ್ಲೈನ್ ಬರೋದು ಇನ್ನೂ ಇದೆ. ಸೊ ಏನಾಗಿತ್ತು, ನನಗೆ ತಲೆನೋವು ಅಂದರೆ ಗೊತ್ತಿಲ್ಲ.
ಇಲ್ಲಿ ಇಷ್ಟು ವರ್ಷ ನನಗೆ ತಲೆನೋವು ಅಂದ್ರೇ ಗೊತ್ತಿಲ್ಲ, ಇಷ್ಟು ಜನಕ್ಕೆ ವಾಸಿ ಮಾಡಿದೆ. ಅಫ್ಕೋರ್ಸ್ ನಮ್ಮ ಮನೆಯವ್ರು ಹೇಳ್ತಾರೆ, ನಿನ್ಗೆ ತಲೆ ಇದ್ದರೆ ತಾನೇ ಈಗ ಚಪ್ಪಾಳೆ ತಟ್ರಿ. ನಾನು ಹೇಳಕ್ಕೆ ಹೊರಟಿದ್ದೇನೆಂದರೆ, ನಾವು ಜೀವನ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಬಾರ್ದು ನಮಗೆ. ಅಷ್ಟು ಸರಾಗವಾಗಿ ಜೀವನ ಮಾಡ್ಬೋದು ಯಾವಾಗ ನೀವು ಮಿಲ್ಲೆಟ್ಟನ್ನು ನಿಮ್ಮ ಜೀವನದಲ್ಲಿ. ಅದಕ್ಕೋಸ್ಕರನೇ ದೇವರು C4 ಗ್ರಾಸನ್ನು 90% ಆಫ್ ದ ಭೂಮಿ ಮೇಲೆ ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಬಿಟ್ಟು ಈ ತಜ್ಞರು ಅಂತ ಹೇಳಿಕೊಂಡು ಇದೇ ನಿಮ್ಮ ಊಟ ಅಂತ ಹೇಳಿದ್ದಕ್ಕೆ ನಮ್ಮದೆಲ್ಲ ಬಿಟ್ಕೊಟ್ಕೊಂಡು ಅದನ್ನು ತಿಂದು ಆಸ್ಪತ್ರೆಯಲ್ಲಿ ಸುತ್ತಾಡ್ತಾ ಇರೋದು ಸರಿನಾ ಅಂತ ಪ್ರಶ್ನೆ ಕೇಳಕ್ಕೆ ನಾನು ಬಂದಿದ್ದೀನಿ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ನಮ್ಮ ದೇಶದ ಭೂಮಿಯನ್ನು, ಮಣ್ಣನ್ನು, ಜಲವನ್ನು, ಗಾಳಿಯನ್ನು ನಮ್ಮ ಊಟದಿಂದಾನೇ ಹಾಳು ಮಾಡ್ತಾ ಇದ್ದೀವಿ. ಸೊ ಎಲ್ಲಿಂದ ಬಂತು ಸುಜಲಾಂ ಸುಫಲಾಂ? ಮತ್ತೆ ವಾಪಸ್ ಆ ಹಾಡುಗೋಸ್ಕರ ಆದರೂ ನಾವು ನಮ್ಮ ಊಟವನ್ನು ಬದಲಾವಣೆ ಮಾಡೋಣ. ಸುಜಲಾಂ ಸುಫಲಾಂ ಅಂತ ಗಟ್ಟಿಯಾಗಿ ನಿಂತ್ಕೊಂಡು ಆ ಹಾಡನ್ನು ಹಾಡೋದಕ್ಕೆ ನಾಳೆಯಿಂದ ಪ್ರಯತ್ನ ಮಾಡೋಣ. ನಾನಂತೂ ಆ ಹಾಡು ಬಂದಾಗ ಗಟ್ಟಿಯಾಗಿ ನಿಂತಿರ್ತೀನಿ. ಯಾಕೆಂದರೆ ಐ ಹ್ಯಾವ್ ಬೀನ್ ಲೈಕ್ ದಿಸ್ ಫಾರ್ ದ ಲಾಸ್ಟ್ 40 years. ಹೆಮ್ಮೆ ಇರಬೇಕು ಆ ಹಾಡು ಹಾಡಿದಾಗ ನಿಂತ್ಕೊಳ್ಳೋದಕ್ಕೆ, ಆ ಹುಮ್ಮಸ್ಸಿರಬೇಕು. ಪ್ರತಿಯೊಂದು ಪದ ಮತ್ತೆ ನಿಜ ಮಾಡೋದಕ್ಕೆ ನಾವು ಕೆಲಸ ಮಾಡಬೇಕು. ಮಾಡೋಣ? ಗ್ಯಾರಂಟಿ. ನಿಮ್ಮ ಆರೋಗ್ಯ ಗ್ಯಾರಂಟಿ. ಯಾವಾಗ? ಸೂರ್ಯ ನಮಸ್ಕಾರ ಮಾಡಿದಾಗ, 4-5 ಆಸನ ಮಾಡಿದಾಗ, ಅಂಬಲಿ ಕುಡಿದಾಗ, ಮಿಲ್ಲೆಟ್ ತಿಂದಾಗ. ಇಷ್ಟೇ, ಇನ್ನೇನು ಬೇಕಾಗಿಲ್ಲ ನಿಮಗೆ. ಗ್ಯಾರಂಟಿ. ನಿಮ್ಮ ಆರೋಗ್ಯ ಗ್ಯಾರಂಟಿ. ಇಷ್ಟೇ ನೀವು ಮಾಡಬೇಕಾಗಿರೋದು. ದುಡ್ಡಿಲ್ಲ ಇಲ್ಲಿ, ಖರ್ಚೇ ಇಲ್ಲ, ಪೈಸಾ ಖರ್ಚಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಮನೆಯವರು ಅದು ಹೇಳ್ತಾರೆ, ನಿನ್ನಷ್ಟು ಜಿಪ್ನ ನಾನು ಎಲ್ಲೂ ನೋಡಿಲ್ಲ. ಹೊರಗಡೆ ತಿನ್ನೋದಿಲ್ಲ, ಕಟ್ಟು ಕೊಟ್ರೇನೆ ತಗೊಂಡು, ಈಗ ಡಬ್ಬನ ತಗೊಂಡು ಬಂದು ಇದರಲ್ಲೇ ಇದೆ ನೋಡಿ. ಕೊರ್ಲೆ ರೊಟ್ಟಿ, ಉಚ್ಚಲ್ ಚಟ್ನಿ ಮತ್ತು ಕ್ಯಾರೆಟು ಹಾಕಿ ಮಧ್ಯದಲ್ಲಿ ತಿಂದಿದ್ದೀನಿ. ಈಗ ಖಾಲಿ ಇದೆ, ತೋರಿಸ್ತಾ ಇದ್ದೀನಿ, ಡಬ್ಬ ತಂದಿದ್ದೀನಿ ಅಂತ. ಫ್ಲೈಟಲ್ಲೂ ತೊಗೊಂಡು ಬಂದು ತಿನ್ಕೊಂಡು ಬರ್ತೀನಿ ನಾನು. 2 ಹೊತ್ತಾದರೆ 2 ಊಟ ಹಾಕ್ಕೊಂಡು ಬಂದ್ಬಿಡ್ತೀನಿ. ಇನ್ಫ್ಯಾಕ್ಟ್ ಆರ್ಕ ಪೂರಿ ಮಾಡಿದರೆ 5 ದಿವಸ ಆರಾಮಾಗಿರುತ್ತೆ, ಏನೂ ಕೆಡೋದಿಲ್ಲ. ರಾಮನಗರದಲ್ಲಿ ತಡದನ್ನ ಅಂತ ಮಾಡೋರು ಆರ್ಕದಿಂದ. ಆರ್ಕನ ರಾತ್ರಿ ನೆನೆಸಿ ಮುದ್ದೆ ಥರ ಮಾಡಿ ಕೈಯಲ್ಲಿ ತಟ್ಟೋರು, ಹಿಂಗೆ ತಡಿಕೆ ಮೇಲೆ ಹಾಕ್ಬಿಡೋರು, ಬಿದಿರು ತಡಿಕೆ ಮೇಲೆ. ಬಿಸಿಲಿಗೆ ಅದು 2 ದಿವಸ ಒಣಗಿದ್ರೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಅದು 10 ದಿವಸ ಇಟ್ಕೊಂಡಿದ್ರೂ ತೊಂದರೆ ಇಲ್ಲ. ಅದೇ ಹುಚ್ಚೆಳ್ಳು ನಾನು ಹೇಳಿದಂಗೆ ಚಟ್ನಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದು ಕೆಡೋದೇ ಇಲ್ಲ, 10 ದಿವಸ ತಿನ್ಬೋದು. ಅಂದರೆ ಹೆಂಗಾದರೂ ಹೆಂಗಿದ್ರು ನಾವು ಇದನ್ನು ಮಾಡಬೇಕು ಅಂದರೆ ಮಾಡ್ಕೋಬೋದು, ಆರಾಮಾಗಿ ಇರ್ಬೋದು. ಸರ್, ಇನ್ನು ಮುಗಿಸ್ಬಿಡ್ತೀನಿ. ಎಲ್ಲ ಪ್ರಶ್ನೆ ಉತ್ತರಕ್ಕೆ ಕಾಲಿಡೋಣ.